ಬೆಂದ್ರ ತೀರ್ಥ ಬಿಸಿ ನೀರಿನ ಬುಗ್ಗೆ ಇರುವಂತಹ ಒಂದು ಜಾಗ. ಇದು ಪುತ್ತೂರು ಇರ್ದೆ ಎನ್ನುವಂತಹ ಜಾಗದಲ್ಲಿದೆ. ದಕ್ಷಿಣ ಭಾರತದಲ್ಲಿ ಏಕೈಕ ಬಿಸಿ ನೀರಿನ ಚಿಲುಮೆ ಇದಾಗಿದೆ. ಈಗ ನಾವು ಈ ಬೆಂದ್ರ ತೀರ್ಥಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಒಳ್ಳೆ ಸುಂದರವಾದಂಥ ಒಂದು ಪರಿಸರ. ಇಲ್ಲಿ ಹತ್ತಿರದಲ್ಲಿ ಒಂದು ಹೊಳೆ ಹರಿತಾ ಇದೆ. ಯಾವುದು? ಸಿಡಿಯಾ. ನೋಡಿ, ಇದು ಕಾಣುವಂಥದ್ದು ಬೆಂದ್ರ ತೀರ್ಥ. ಈ ನೀರು ಬಿಸಿ ನೀರಿನ ಬುಗ್ಗೆ. ಇದರಲ್ಲಿ ಬಿಸಿ ನೀರೆಂದರೆ ಕುದಿಯುವ ಹಾಗಿಲ್ಲ, ಗುಳ್ಳೆಗಳು ಬರ್ತವೆ. ಅಡಿಗೆ ಹೋದಾಗೆ ನೀರಿನ ಇದು ಬಿಸಿ ಆಗ್ತಾ ಇರ್ತದೆ. ನೋಡಿ, ಇಲ್ಲಿ ಕಾಣುವಂಥದ್ದು ಸಿರಿಯಾ ನದಿ ಅಂತ. ಒಳ್ಳೆಯ ಪ್ರಕೃತಿಯ ರಮ್ಯವಾದಂತಹ ಸ್ಥಾನ ಇದು. ನೋಡಿ, ಇದು ಆ ನದಿಯ ಜುಳು ಶಬ್ದ ಕೇಳ್ತಾ ಇದ್ದೀರಿ ನೀವು. ಹಾಗೂ ಮುಳುಗು ಸೇತುವೆ ಇದೆ. ಮಳೆಗಾಲದಲ್ಲಿ ಮುಳುಗ್ತದೆ. ಮರದ ದಿಮ್ಮಿಗಳೆಲ್ಲ ಬಂದು ಅದಕ್ಕೆ ತಾಗಿ ಅಡ್ಡ ನಿಂತಿದೆ ಅಲ್ಲಿ. ಇದು ಪುತ್ತೂರಿನಲ್ಲಿರುವಂತಹ ಒಂದು ಬೆಂದ್ರ ತೀರ್ಥದ ಪರಿಸರ. ಈ ನದಿಯ ನೀರಿನ ಮಟ್ಟಕ್ಕಿಂತ ಮೇಲ್ಮಟ್ಟದಲ್ಲಿ ಇಲ್ಲಿರುವ ನೀರಿದೆ. ಸುಮಾರು ಪ್ರೇಕ್ಷಣೀಯ ಸ್ಥಳ. ಹಾಗೂ ಆ ನೀರಿನಲ್ಲಿ ಕೆಲವು ಮೀನುಗಳನ್ನು ಬಿಟ್ಟಿರ್ತಾರೆ. ಅದು ಪೆಡಿಕ್ಯೂರ್ ಮಾಡುವಂಥ ರೀತಿಯಲ್ಲಿ ಕಾಲನ್ನು ಶುಚಿಗೊಳಿಸ್ತದೆ. ನೀರು ಗಂಧಕದ ಅಂಶ ಇರೋದರಿಂದ ನೀರಿನೊಟ್ಟಿಗೆ ಅದು ಸಂಯೋಗವಾಗಿ ನೀರು ಬಿಸಿ ಆಗ್ತದೆ. ಅಂತೂ ದಕ್ಷಿಣ ಭಾರತದಲ್ಲಿರುವ ಏಕೈಕ ಇದು ಒಂದು ಬೆಂದ್ರ ತೀರ್ಥ ಅಂತ ಇದನ್ನು ಕರೀತಾ ಇದ್ದಾರೆ. ನೋಡಿ, ಇದು ನಾವು ಮೆಟ್ಲಿದೆ ಕೆಳಗೆ ಇಳಿಲಿಕ್ಕೆ ಹೋದ ಹಾಗೆ ಅಡಿಯ ನೀರು ತುಂಬ ಬಿಸಿ ಇರ್ತದೆ. ಇಲ್ಲಿ ಬಿಸಿ ಅಂದರೆ ತುಂಬ ವಿಪರೀತ ಬಿಸಿ ಅಲ್ಲ, ಸ್ನಾನ ಮಾಡುವ ಮಟ್ಟಕ್ಕೆ ಇರುವಂತಹ ಬಿಸಿ ಇದೆ. ಬೆಂದರು ಅಂತ ಹೇಳಿದರೆ ತುಳುನಾಡಿನಲ್ಲಿ ಬೆಂದ ನೀರು ಅಥವಾ ಬಿಸಿಯಾದ ನೀರು, ಅದು ಸ್ನಾನಕ್ಕೆ ಬೆಂದರು ಅಂತ ಹೇಳ್ತೇವೆ. ಸ್ನಾನದ ನೀರನ್ನು ಬೆಂದರು ಅಂತ ಕರೀತೇವೆ ತುಳುವಿನಲ್ಲಿ. ಹಾಗೆ ಇದು ಬೆಂದ್ರ ತೀರ್ಥ ಅಂತ ಬಂತು. ತೀರ್ಥದಕ್ಕೆ ಕೊಡಬೇಕಾದಂಥ ಒಂದು ಪ್ರಾಶಸ್ತ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಸರ್ಕಾರ. ಸಾಕಷ್ಟು ನೋಡಿ, ಮೇಲ್ಭಾಗದಲ್ಲಿ ಕಾಣುವಂಥದ್ದು ಸ್ನಾನಕ್ಕೆ ಬೇಕಾದಂತಹ ಜಾಗ, ಬಟ್ಟೆ ಬದಲಾಯಿಸಲಿಕ್ಕೆ ಇರುವಂಥದ್ದು. ಇದು ಪ್ರೇಕ್ಷಣೀಯ ಸ್ಥಳ. ಆದರೆ ಪುತ್ತೂರಿನಲ್ಲಿ ಬರುವವರಿಗೆ ಗೊತ್ತಿರಬೇಕು, ಪುತ್ತೂರಿನಲ್ಲಿ ಬೆಂದ್ರ ತೀರ್ಥ ಹೇಳುವಂಥ ಒಂದು ಪ್ರದೇಶ ನೋಡಲಿಕ್ಕಿದೆ ಅಂತ ಹೇಳಿ ಪ್ರವಾಸೋದ್ಯಮದವರು ಇದಕ್ಕೆ ಏನಾದರೂ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ಈ ಪ್ರವಾಸಿಗಳನ್ನು ಆಕರ್ಷಿಸುವಂಥ ಜಾಗ. ಬಿಸಿ ನೀರಿರುವಂತಹ ಒಂದು ಕೊಳ ಬೆಂದ್ರ ತೀರ್ಥ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಟ್ಟಿ ರಾಮಚಂದ್ರ ರಾವ್, ಬೆಂಗಳೂರು.